ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಳಿ ಚಿಟೆ ಹಾಂ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಕೆಲಸ ಸ್ವಲ್ಪ ಜಾಸ್ತಿ ಇರೋದ್ರಿಂದ ವ್ಲಾಗನ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ ಕೇಳ್ತಾ ಇದ್ದೀನಿ ಫಸ್ಟಲ್ಲೇ. ಇವತ್ತು ಶುಂಠಿ ನಮಗೆ ಮುರಿದಾಗುತ್ತೆ. ಇವತ್ತಿಬ್ಬರು ಕೆಲಸದವ್ರು ಬಂದಿದ್ದರು. ಫಸ್ಟ್ ಅವರಿಗೆ ಬೆಳಗ್ಗೆನೇ ಬಂದಿದ್ದರು, 8 ಗಂಟೆ ಅಷ್ಟರಲ್ಲಿ ಬಂದಿರ್ತಾರೆ. ಅವರಿಗೆ ಫಸ್ಟ್ ಕಾಫಿ ಮಾಡಿಕೊಟ್ಟೆ. ನಾವು ಬೆಳಗ್ಗೆನೇ ಕಾಫಿ ಕುಡಿದಿದ್ವಿ. ಇವಾಗ ತಿಂಡಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಅದಾದರೆ ಬೇಗನೆ ಆಗಿಬಿಡುತ್ತೆ. ನನಗೂ ಕೂಡ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಫಸ್ಟು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಬಟಾಣಿ ಕಡಲೆಬೀಜ ಎಲ್ಲ ರಾತ್ರಿನೇ ನೆನೆಸಿಟ್ಟಿದ್ದೆ. ಅದು ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಒಬ್ಬರು ವ್ಯೂವರ್ ಕಮೆಂಟ್ ಹಾಕಿದ್ರು, ನೀವು ಮಾಡೋ ಅಡುಗೆ ಎಲ್ಲದೂ ಕೂಡ ನನಗಿಷ್ಟ, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಂತ. ಥ್ಯಾಂಕ್ ಯು. ನಾನು ಸಿಂಪಲ್ಲಾಗಿ ಟೇಸ್ಟ್ ಚೆನ್ನಾಗಿರಬೇಕು, ಸಿಂಪಲ್ಲಾಗಿ ಬೇಗನೆ ಆಗಬೇಕು, ಹಾಗೆ ಅದು ಎಲ್ತಿ ಕೂಡ ಆಗಿರಬೇಕು, ಆ ಥರ ಯೋಚನೆ ಮಾಡ್ತೀನಿ. ಕೆಲವೊಂದು ಸಲ ಎಲ್ಲದೂ ಕೂಡ ನಾನು ಎಲ್ತಿ ಫುಡ್ಡೇ ಮಾಡ್ತೀನಿ ಅಂತಂದರೆ ಅದು ಕಷ್ಟವಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಹಾಗೆ ನಾನು ಮಾಡೋ ಥರನೇ ನೀವು ಮಾಡಿದ್ರೂ ಸ್ವಲ್ಪ ಟೇಸ್ಟ್ ಹೆಚ್ಚು ಕಡಿಮೆ ಬರ್ಬೋದು. ಯಾಕೆಂತಂದರೆ ಮಾಡೋ ರೀತಿ ಮತ್ತು ನಾವು ಬಳಸುವಂತಹ ಮಸಾಲ ಪದಾರ್ಥ ಆಗಿರ್ಬೋದು, ಧನಿಯಾ ಪುಡಿ ಆಗಿರ್ಬೋದು, ಅದರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಇವಾಗ ಧನಿಯಾ ಪುಡಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ಅಂದರೆ ನಮ್ಮ ಕಡೆ ಮಾಡೋ ರೀತಿಯಾಗಿ ಇನ್ನೊಂದು ಕಡೆ ಮಾಡೋದಿಲ್ಲ, ಇನ್ನೊಂದು ಕಡೆ ಮಾಡೋ ಥರ ನಾವು ಮಾಡೋದಿಲ್ಲ. ಅಂದರೆ ನಮ್ಮ ಮನೆಗಳಲ್ಲಿ ಫಸ್ಟಿಂದ ಯಾವ ಥರ ನಡ್ಕೊಂಡು ಬಂದಿರುತ್ತೆ ಆ ಥರ ಮಾಡಿರ್ತಾರೆ. ಆ ಟೇಸ್ಟ್ ನಮಗೆ ಅಭ್ಯಾಸ ಆಗಿರುತ್ತೆ, ಅದು ಒಂಥರ ಟೇಸ್ಟ್ ಕೊಡುತ್ತೆ. ಇನ್ನೊಬ್ಬರು ಇನ್ನೊಂದು ಥರ ಮಾಡಿರ್ತಾರೆ, ಆ ಟೇಸ್ಟ್ ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಹಾಗಾಗಿ ಮಾಡೋ ರೀತಿ ಒಂದೇ ಆದ್ರೂ ಕೂಡ ಮಾಡೋ ವಿಧಾನದಲ್ಲಿ ಸ್ವಲ್ಪ ಚೇಂಜ್ ಇದ್ರೂ ಕೂಡ, ನಾವು ಬಳಸೋ ಪದಾರ್ಥ ಚೇಂಜ್ ಇದ್ರೂ ಕೂಡ ಅದರಿಂದ ಟೇಸ್ಟ್ ಹೆಚ್ಚು ಕಡಿಮೆ ಆಗುತ್ತೆ. ಫಸ್ಟ್ ಅವರಿಗೆ ತಿಂಡಿ ಆದ ತಕ್ಷಣ ತಿಂಡಿ ಎಲ್ಲ ಹಾಕ್ಬಿಟ್ಟು ನಾನು ಕೂಡ ತಿಂಡಿ ಮುಗಿಸಿ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಕೂಡ ಶುಂಠಿ ಮುರಿಯೋದಕ್ಕೆ ಅಂತ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಇಟ್ಟು ಕೈಯೆಲ್ಲ ಫುಲ್ ರಫ್ ಆಗಿಬಿಟ್ಟಿದೆ. ನಮ್ಮ ಕೈನ ಮುಟ್ಕೊಂಡ್ರೆ ತರ್ಚೋ ಥರ ಆಗ್ತಾಯಿದೆ, ಅಷ್ಟು ಕೈ ಒಂದೇ ದಿನಕ್ಕೆ ಹೊಡೆದಿದೆ. ಫೈನಲಿ ಇವತ್ತಿಗೆ ನಮಗೆ ಶುಂಠಿ ಮುರಿದು ಔಷಧಿ ಎದ್ದು ಎಲ್ಲದೂ ಕೂಡ ಆಗುತ್ತೆ. 3-4 ಡೇಸಿಂದ ಆಚೆಲೆ ಕಾಯ್ಕೊಂಡು ಕೂರೋ ಥರ ಆಗಿಬಿಟ್ಟಿತ್ತು. ಇದನ್ನೆಲ್ಲ ಕ್ಲೀನ್ ಮಾಡಿ ಔಷಧಿ ಎದ್ದು ಒಣಗಿಸಿ ಒಳಗಿಟ್ಬಿಟ್ರೆ ಅದು ಟೆನ್ಷನ್ ಇರೋದಿಲ್ಲ. ನಾವಿನ್ನು ಶುಂಠಿ ಹಾಕೋದು 10 ದಿನ ಆಗಿರ್ಬೋದು, 15 ದಿನ ಆಗಿರ್ಬೋದು, ಅಲ್ಲಿವರೆಗೂ ಟೆನ್ಷನ್ ಇಲ್ಲದೆ ಮನೆ ಒಳಗೆ ಸೇಫಾಗಿರುತ್ತೆ. ಆಚೆಲಿದ್ರೆ ಯಾವಾಗಲೂ ಕಾಯ್ತಾನೆ ಇರಬೇಕು, ಅದು ಕಷ್ಟದ ಕೆಲಸ. ಹಾಗಾಗಿ ಮನೆ ಒಳಗೇ ಇಡ್ತಾಯಿದ್ದೀವಿ ಈ ವರ್ಷ. ಕೆಲಸ ಏನು ಅಷ್ಟೊಂದೇನು ಸುಸ್ತು ಅಂತ ಅನಿಸೋದಿಲ್ಲ. ಜಾಸ್ತಿ ಹೊತ್ತು ಕೂತಿದ್ರೆ ಬ್ಯಾಕ್ ಪೇನ್ ಬರುತ್ತೆ. ಬಿಸಿಲೇನಿಲ್ಲ, ಶೆಡ್ಡಲ್ಲಿ ಕೂತಿರೋದ್ರಿಂದ. ಹಾಗೆ ಕೂತ್ಕೊಂಡು ಕೆಲಸ ಮಾಡೋದು ಅಷ್ಟೊಂದು ಹೆವಿ ಅಂತೇನು ಅನಿಸೋದಿಲ್ಲ, ಸ್ವಲ್ಪ ಬ್ಯಾಕ್ ಪೇನ್ ಬರುತ್ತೆ. ಹಾಗೆ ಆಂಟಿರು ಚೆನ್ನಾಗಿ ಮಾತಾಡ್ತಾಯಿದ್ರು. ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಮನೆ ಸ್ಟೋರಿ ಎಲ್ಲ ಹೇಳ್ತಾಯಿದ್ರು. ಅದನ್ನೆಲ್ಲ ಕೇಳಿಕೊಂಡು ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು 2 ದಿನ ಶುಂಠಿ ಮುರಿದ್ವಿ. ಚೆನ್ನಾಗಿತ್ತು. ಸ್ವಲ್ಪ ಅದೇ ಬೇರೆ ಥರ ಕೆಲಸ ಆಗಿದ್ದಿದ್ರೆ ಕಷ್ಟ ಅಂತ ಅನಿಸೋದೇನೋ, ಕೂತ್ಕೊಂಡು ಮಾಡೋದಲ್ವ, ಅಷ್ಟೊಂದೇನು ಹೆವಿ ಅಂತ ಏನು ಅನ್ನಿಸ್ಲಿಲ್ಲ. ಹಾಗೆ ಇವತ್ತು ಮುಗಿಯುತ್ತೆ. ಆಗಲೇ ಹೇಳ್ದೆ ನಾನು ಇವತ್ತು ಮುಗಿಯುತ್ತೆ ಅಂತ. ಹಾಗಾಗಿ ನನ್ನ ಹಸ್ಬೆಂಡ್ ಏನಾದರೂ ಇವತ್ತು ಸ್ವೀಟ್ ಏನಾದ್ರೂ ಮಾಡ್ತೀಯಾ ಅವರಿಗೆ ಅಂತ ಕೇಳಿದರು. ಅಂತಂದರೆ ನಾಳೆಯಿಂದ ಮತ್ತೇನವ್ರು ಬರೋದಿಲ್ಲ, ಹಾಗಾಗಿ ಮಾಡು ಅಂತ ಹೇಳಿದರು. ನಾನು ಸ್ವಲ್ಪ ಹೊತ್ತು ಕೆಲಸ ಮುಗಿಸ್ದೆ. ಒಂದು 1/2 ಅವರ್ ಇದೆ ಇನ್ನು ಊಟಕ್ಕೆ ಅಂತ ಅಂದಾಗ 1 ಗಂಟೆಗೆ ಹೋದ್ರೂ ಅಡುಗೆ ಮಾಡೋದಕ್ಕೆ 1:30 ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಆಗುತ್ತೆ. ಹಾಗಾಗಿ 1 ಗಂಟೆ ತನಕ ನಾನು ಕೂಡ ಎಲ್ಲ ಅವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಮತ್ತೆ ಪಟ್ಟೆನ ಅಡುಗೆ ಮಾಡಿ ಅವ್ರಿಗೆ ಊಟಕ್ಕಿಟ್ಟು ಮತ್ತೆ ನಾನು ಅವ್ರ ಜೊತೆನೇ ಕೆಲಸ ಮಾಡೋದಕ್ಕೆ ಬರ್ತಾಯಿದ್ದೆ. ಆಂಟಿರು ಹೇಳ್ತಾಯಿದ್ರು, ನೀನು ಯಾವಾಗ ಕೆಲಸ ಮುಗಿಸಿ ಬರ್ತೀರಾ, ನಮ್ಮ ಜೊತೆನೇ ಇರ್ತೀರಾ, ಅದು ಯಾವಾಗ ಅಡುಗೆ ಮಾಡಿರ್ತೀರಾ, ಅದು ಯಾವಾಗೆಲ್ಲ ಕೆಲಸ ಮಾಡಿ ಬರ್ತೀರಾ ಅಂತ. ಅವ್ರು ಬರೋ ಅಷ್ಟರಲ್ಲೇ ನಂದು ಆಲ್ಮೋಸ್ಟ್ ಒಂದು 50% ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. 1 ಗಂಟೆ ಎಕ್ಸ್ಟ್ರಾ ಟೈಮ್ ತೊಗೊಂಡು ಅವರಿಗೆ ಊಟಕ್ಕೆ ಬಡಿಸಿ, ತಿಂಡಿ ಬಡಿಸಿ, ಪಾತ್ರೆ ತೊಳೆದಿಟ್ಟು ಮತ್ತೆ ಅವ್ರ ಜೊತೆನೇ ಬರ್ತಾಯಿದ್ದೆ. ಪಾತ್ರೆ ಆವಾಗಲೇ ತೊಳ್ಕೊಳ್ತಾ ಇದ್ದೆ. ಇಲ್ಲ ಅಂತಂದರೆ ಹೆವಿ ಆಗಿಬಿಡುತ್ತೆ, ಮತ್ತು ಒಂದೇ ಸಲ ತೊಳೆಯೋದು ಕಷ್ಟ ಆಗುತ್ತೆ. ಹಾಗಾಗಿ ಆವಾಗಿನ ಪಾತ್ರೆ ಆವಾಗಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೆ. ನಾನು ಪ್ರತಿ ಸಲ ಶುಂಠಿ ಮುರಿಯುವಾಗ ಹೆಸರುಬೇಳೆ ಪಾಯಸ ಮಾಡ್ತೀನಿ. ಹೆಸರುಬೇಳೆ ತಂಪು, ಹೆಸರುಬೇಳೆ ಕೋಸಂಬರಿ ಮತ್ತು ಹೆಸರುಬೇಳೆ ಪಾಯಸ. ಹಾಗಾಗಿ ಹೆಸರುಬೇಳೆ ಚೆನ್ನಾಗಿ ಹುರಿದು ಬೇಯೋಕ್ಕಿಟ್ಟಿದ್ದೆ. ಅದು ಮಸಾಲೆ ರುಬ್ಬಿ ಕಾಯಿ ತುರಿ ಮತ್ತು ಏಲಕ್ಕಿನ ರುಬ್ಬಿ ಹಾಕ್ತೆ, ಹಾಲು ಹಾಕ್ತೆ, ಶಾವಿಗೆ ಹುರಿದಿಟ್ಟಿದ್ದಿತ್ತು ಅದನ್ನು ಹಾಕ್ತೆ. ಸಿಹಿಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು. ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದರೆ ಪಾಯಸ ರೆಡಿ ಆಗುತ್ತೆ. ಈ ಕಡೆ ಆಲೂಗೆಡ್ಡೆ ಬೋಂಡ ಮಾಡ್ತಾಯಿದ್ದೆ. ಆಲೂಗೆಡ್ಡೆ ದಪ್ಪ ಇರಲಿಲ್ಲ, ಸ್ವಲ್ಪ ಸಣ್ಣ ಇತ್ತು, ಅದರಲ್ಲೇ ಮಾಡ್ತಾಯಿದ್ದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳು ಫೇವ್ರೇಟ್ ಅಂತಲೇ ಹೇಳ್ಬೋದು. ಲಡ್ಡುಗೆ ಆಲೂಗೆಡ್ಡೆ ಬೋಂಡ, ಹೀರೆಕಾಯಿ ಬೋಂಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮೆಣಸಿನ್ಕಾಯಿಂದ ಮತ್ತು ಈರುಳ್ಳಿದು ಅಷ್ಟೊಂದೇನು ಇಷ್ಟಪಡೋದಿಲ್ಲ.
ಅವ್ರು ಕೇಳ್ತಾಯಿದ್ರು, ಯಾವಾಗ ಪಾಯಸ ಮಾಡಿದೆ, ಯಾವಾಗ ಬೋಂಡ ಮಾಡಿದೆ, ಗೊತ್ತೇ ಆಗಲಿಲ್ಲ, ಅನ್ನ ಯಾವಾಗ ಮಾಡಿದೆ, ಸಾಂಬಾರು ಯಾವಾಗ ಮಾಡಿದೆ ಅಂತ. ಮಾಡ್ಬೇಕಂತಿದ್ರೆ ಬೇಗನೆ ಆಗಿಬಿಡುತ್ತೆ. ಒಂದು ಕಡೆಗೆ ರೈಸ್ ಕೂಗೋದಕ್ಕೆ ಇಟ್ಟಿದ್ದೆ, ಇನ್ನೊಂದು ಕಡೆ ತರಕಾರಿ ಎಲ್ಲ ಬೇಯಿಸ್ಕೊಂಡು ಸಾಂಬಾರು ಮಾಡಿದೆ, ಇನ್ನೊಂದು ಕಡೆ ಮತ್ತೆ ಅದು ಬೆಂದಾದ ತಕ್ಷಣ ಅದನ್ನು ಬೇರೆ ಪಾತ್ರೆಗಿಟ್ಟು ಅದರಲ್ಲಿ ಮತ್ತೆ ಹೆಸರುಬೇಳೆ ಎಲ್ಲ ಬೇಯಿಸ್ಕೊಂಡೆ. ಈ ಥರ ಕೆಲಸ ಎಲ್ಲ ಮುಗಿಸ್ಕೊಂಡು ಕೊನೆಯದಾಗಿ ಊಟಕ್ಕೆ ಇಡುವಂತಹ ಟೈಮ್ಗೆ ಬೋಂಡ ಮಾಡಿಕೊಂಡೆ. ಕೆಲಸ ಮುಗೀತು. ಅವ್ರಿಗೆ ಊಟಕ್ಕೆ ಬಡಿಸಿ ನಾನು ಕೂಡ ಊಟ ಮಾಡಿ ಮತ್ತೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು, ಪಾತ್ರೆ ಎಲ್ಲ ತೊಳೆದಿಟ್ಟು ಕೆಲಸ 70% ಕೆಲಸ ಮುಗ್ದಂಗೆ ಆಗಿದೆ. ಅಂದರೆ ಬೀಜ ಶುಂಠಿ ಎಲ್ಲ ಮುರಿದಾಯಿತು. ಇವಾಗ ತಾನೇ ಕೆಲಸದವ್ರು ಹೋದರು, ಕಳಿಸೋದಕ್ಕೆ ಅಂತ ಹೋಗಿದ್ದಾರೆ. ಆಚೆಲ್ಲಿ ಸಲ ಬಿಡ್ತಾಯಿದ್ವಿ, ಈ ಸಲ ಬಿಡುವಷ್ಟು ಧೈರ್ಯ ಇಲ್ಲ. ಸಿಕ್ಕಾಪಟ್ಟೆ ಕಳ್ಳರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ತೋಟದಲ್ಲಿ ಭೂಮಿಲಿ ಇದ್ದಿದ್ದೇನೆ ಕಿತ್ಕೊಂಡು ಹೋಗ್ತಾರೆ, ಇನ್ನು ಆಚೆಲ್ಲಿ ಚೀಲದಲ್ಲಿ ಇಟ್ಟರೆ ಬಿಡ್ತಾರೆ. ಹಾಗಾಗಿ ಎಲ್ಲ ಒಳಗೆ ತೊಗೊಂಡು ಬಂದು ಇಡ್ತಾಯಿದ್ದೀವಿ. ಆಚೆಲಿ ಇನ್ನೂ ಅಷ್ಟು ಔಷಧಿ ಎದ್ದಿರೋದಿದೆ, ತೋರಿಸ್ತೀನಿ. ಇಷ್ಟು ಚೀಲಗಳನ್ನು ಔಷಧಿ ಎದ್ದಾಗಿದೆ. 2 ಚೀಲ ಇದ್ರೊಳಗೆ ಹಾಕಿದ್ದಾರೆ. ಇನ್ನು ಇಷ್ಟು ಚೀಲಗಳು ಇನ್ನೂ ಎದ್ದೋದಿದೆ. ಚೀಲ ಸ್ವಲ್ಪ ಸಾಲ್ಟೇಜ್ ಆಯಿತು, ಹಾಗಾಗಿ ಬೇರೆ ಚೀಲಕ್ಕೆ ಹಾಕೋಗಿದ್ದಾರೆ. ಅದನ್ನು ನಾವು ಇಂಥ ಚೀಲಕ್ಕೆ ಹಾಕಿ ರೆಡಿ ಮಾಡಬೇಕು. ಶುಂಠಿ ಮುರಿಯೋದೆಲ್ಲ ಮುಗೀತು, 2 ದಿನಕ್ಕೆ ಮುಗಿಸಿದ್ದೀವಿ. ಈ ಥರ ಕಾಣಿಸ್ತಾ ಇದೆ. ಇದನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಗೊತ್ತಿಲ್ಲ. ಮೊನ್ನೆ ಒಂದು 20 ಮಂಕ್ರಿಗಿಂತನೂ ಜಾಸ್ತಿ ಇದೆ ಶುಂಠಿ ಜೊತೆಗೆ ಬಂದಿರೋದು. ಮೊನ್ನೆ ಇಷ್ಟೊಂದು ಆಗಿಬಿಟ್ಟಿದೆ. ನೋಡಬೇಕು ಹೇಗೆ ಎಲ್ಲಿಗೆ ಹಾಕೋದು ಅದನ್ನು ಅಂತ. ಫೈನಲಿ ಶುಂಠಿ ಕೆಲಸ ಮುಗೀತು. ಅಂದರೆ ಶುಂಠಿ ಎಲ್ಲ ಮುರಿದು ಮುಗೀತು. ಅದನ್ನು ಔಷಧಿ ಎತ್ತಾ ಇದ್ದಾರೆ. ಅದು ನಮ್ಮನ್ನೆಲ್ಲ ನನ್ನ ಹಸ್ಬೆಂಡ್ ಮಾಡ್ಕೊಳ್ತಾರೆ. ನಮ್ಮ ಕೆಲಸ ನಾವು ಮುಗಿಸಿದ್ವಿ. 2 ದಿನ ಇಬ್ಬರು ಕೆಲಸದವ್ರು ಬಂದಿದ್ದರು, ನಾವಿಬ್ಬರು 4 ಜನ ಆದಂಗೆ ಆಗುತ್ತೆ. 2 ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿರೋದು. ಅಂದರೆ ಅವ್ರು 7:45 ಗಂಟೆಗೆ ಬರ್ತಾರೆ, ಸಂಜೆ 5:15 ತನಕ ಇರ್ತಾರೆ. ಇವಾಗ ತಾನೇ ಹೋದರು, ಕಳಿಸೋದಕ್ಕೆ ಅಂತ ಹೋಗಿದ್ದಾರೆ. ಫುಲ್ ಟಯರ್ಡ್ ಅಂತ ಫೀಲ್ ಆಗ್ತಾಯಿದೆ. ನೋಡಿ ಕೆಲಸ ಎಲ್ಲ ಮುಗಿದಿದೆ. ನಾಳೆ ಗುರುವಾರ ಇದೆ, ಹಾಗಾಗಿ ತುಳಸಿ ಎತ್ತಿ, ಹೂವು ಎತ್ತಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಂತಂದರೆ ನಾನು ಬಿಸಿಲಲ್ಲಿದ್ದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಂಗೆ ಕೆಲಸ ಮಾಡೋದಕ್ಕೆ ಖಂಡಿತವಾಗಿಯೂ ಆಗೋದಿಲ್ಲ. ಇದು ನೆರಳಲ್ಲಿ ಮಾಡೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ದೆ. ಅವತ್ತು ಫುಲ್ ಟಯರ್ಡ್ ಅಂತ ಫೀಲ್ ಆಗ್ತಾಯಿತ್ತು. ಸಂಜೆ ಅಷ್ಟರಲ್ಲಿ ಹೂವು ಎತ್ತಿ ಹೂವು ಕಟ್ಟೋ ಅಷ್ಟರಲ್ಲೇ ಸಾಕಾಗ್ಬಿಟ್ಟಿತ್ತು. ಮತ್ತು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ಬೀಟ್ರೋಟು ಮತ್ತು ಮಿಕ್ಸ್ ತರಕಾರಿ ಹಾಕಿ ಪಲ್ಯ ಮಾಡಿದ್ದೀನಿ. ಹಾಗೆ ಈರುಳ್ಳಿ ಖಾರ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು. ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದ್ರ ಮೇಲೆ ಹಚ್ಚೋದಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ, ಅಥವಾ ಹಾಗೆ ಬೇಕಾದ್ರೂ ತಿನ್ಬೋದು. ಹಾಗೆ ಶೇಂಗಾ ಚಟ್ನಿ ಮಾಡಿದ್ದೀನಿ. ದೋಸೆ ಮಾಡಿದೆ. ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಕೆಲಸನೇ ಆಗಿತ್ತು. ಮನೆ ಏನೂ ಕ್ಲೀನ್ ಮಾಡಿರಲಿಲ್ಲ. ಗುರುವಾರದ ದಿನ ಕ್ಲೀನ್ ಮಾಡಿಲ್ಲ ಅಂತಂದರೆ ಸಮಾಧಾನ ಆಗೋದೇ ಇಲ್ಲ, ವಾರ ಮಾಡಬೇಕಲ್ಲ. ಹಾಗಾಗಿ ನೆಕ್ಸ್ಟು ಇವಾಗ ಫಸ್ಟು ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ಪಾತ್ರೆ ತೊಳೆದಿಟ್ಟು ಮನೆ ಕ್ಲೀನ್ ಮಾಡೋಣ, ಮಧ್ಯಾಹ್ನ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೆ. ಇವತ್ತಿನ ಬೆಳಗಿನ ತಿಂಡಿ ರೆಡಿ ಆಯಿತು. ದೋಸೆ, ಚಟ್ನಿ, ಪಲ್ಯ, ಖಾರ. ಮನೆ ಕ್ಲೀನ್ ಮಾಡಿ ಮುಗಿಸೋದೆ ಮಧ್ಯಾಹ್ನ ಆಯಿತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನೆನ್ನೆ ವ್ಲಾಗ್ ಎಂಡ್ ಮಾಡಿರಲಿಲ್ಲ, ಆ ವ್ಲಾಗ್ ಮತ್ತು ಇವತ್ತಿನ ವ್ಲಾಗ್ 2 ದಿನದ್ದು ಸೇರಿ ಒಂದು ವ್ಲಾಗ್ ಮಾಡಿ ಆಗ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿನ್ನೆ ರಾತ್ರಿನೇ ಹೂವೆಲ್ಲ ಎತ್ತಿ ತುಳಸಿ ಎತ್ತಿ ಕಟ್ಟಿಟ್ಟಿದ್ದೆ. ಈ ರೀತಿ ಇವತ್ತು ಗುರುರಾಯರ ಪೂಜೆ ಆಗಿತ್ತು. ಪೂಜೆ ಎಲ್ಲ ಮಾಡಿದ್ಮೇಲೆ ಏನೋ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ, ಸಮಾಧಾನ. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಆಯಿತು. ರಾಯರನ್ನ ಅಲಂಕಾರ ಮಾಡಿ ನೋಡೋದೇ ಒಂಥರ ಖುಷಿ ಅಂತ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಹೂವಿನ ಅಲಂಕಾರ ಮಾಡಿ ಅವರು ಪೂಜೆ ಮಾಡೋದು. ಎಷ್ಟು ಹೂವು ಇರುತ್ತೆ ಅಷ್ಟೇ ಹೂವಲ್ಲಿ ಪೂಜೆ ಮಾಡ್ತೀನಿ. ಇವಾಗ ನಮ್ಮ ಗಿಡದಲ್ಲೇ ಚೆನ್ನಾಗಿ ಹೂವು ಸಿಗ್ತಾಯಿದೆ. ಇಷ್ಟು ಹೂವು ಕೂಡ ನಮ್ಮ ಗಿಡದಲ್ಲೇ ಸಿಕ್ಕಿರೋದು. ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಇವತ್ತು ಅಮ್ಮ ಕೂಡ ಬಂದಿದ್ದಾರೆ. ಇವತ್ತೊಂದು ಗೃಹ ಪ್ರವೇಶ ಇತ್ತು, ಹಾಗಾಗಿ ಅಮ್ಮ ಬಂದಿದ್ದರು. ಎಲ್ಲರೂ ಕೂಡ ಇವಾಗ ರೆಡಿ ಆಗ್ತಾ ಇದ್ವಿ. ಅಮ್ಮ ಬರೋ ಅಷ್ಟರಲ್ಲಿ ಕೆಲಸ ಮುಗಿಸ್ಬೇಕು ಅಂತ ಅಂದ್ಕೊಂಡು ಬೇಗ ಕೆಲಸ ಮಾಡಿದೆ. ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಕೆಲಸ ಆಗಿತ್ತು. ಪೂಜೆ ಮಾಡೋದೊಂದಿತ್ತು, ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದೆ. ಅಮ್ಮನೂ ಕೂಡ ಬಂದು 1 ಗಂಟೆ ವೆಯ್ಟ್ ಮಾಡಿದರು. ನೆಕ್ಸ್ಟು ದೊಡ್ಡಮ್ಮ ಬರೋ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗ್ದಿತ್ತು. ದೊಡ್ಡಮ್ಮ ಫೋನ್ ಮಾಡಿದರು ನಾನು ಬರ್ತೀನಿ ಅಂತ. ಹಾಗಾಗಿ ಗೃಹ ಪ್ರವೇಶಕ್ಕೆ ಅವರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಕೊನೆಗೂ ದೊಡ್ಡಮ್ಮ ಬಂದರು. ನಾವು ಕೂಡ ಎಲ್ಲರೂ ರೆಡಿಯಾಗಿ ಗೃಹ ಪ್ರವೇಶಕ್ಕೆ ಹೋದ್ವಿ. ಅಮ್ಮ ನನಗೋಸ್ಕರ ಹುರುಳಿಕಾಳು ಹಪ್ಪಳ ಮಾಡ್ಕೊಂಡು ಬಂದಿದ್ದರು. ಇದನ್ನು ನಾನೇನು ತಿನ್ನೋದಿಲ್ಲ, ಲಡ್ಡುಗೆ ನಿತ್ಯಾಗೆ ನನಗೆ ನಾವೇನಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ನಮ್ಮ 3 ಜನ ತಿನ್ನಲ್ಲ. ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ನಮ್ಮ ಅಕ್ಕನಿಗಿಷ್ಟ, ನನ್ನ ಹಸ್ಬೆಂಡ್ಗಿಷ್ಟ. ಹಾಗಾಗಿ ಇದನ್ನು ಅಮ್ಮ ಮಾಡಿ ಅಕ್ಕನಿಗೆ ಮತ್ತು ನನಗೆ ಇಬ್ಬರಿಗೂ ಕೂಡ ಕೊಟ್ಟು ಕಳಿಸ್ತಾರೆ. ಅಷ್ಟೊಂದೇನಕ್ಕೆ ತರ್ಕೋದೆ ಜಾಸ್ತಿ
ಅಮ್ಮ ಬಸ್ಸು ಫುಲ್ ರಶ್ ಇತ್ತಂತೆ. ಹಪ್ಳ ಅಷ್ಟು ನೀಟಾಗಿ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ. ಅದೇನೋ ಪೀಸ್ ಆಗಿದೆ ಅಂತ ಹೊಟ್ಟೆ ಉರ್ಕೊಳ್ತಾ ಇದ್ರು. ನಾನು ಇನ್ನೊಂದು ದಿನ ಕೊಟ್ಟು ಕಳಿಸ್ಬೋದಿತ್ತು ತೊಗೊಂಡು ಬಂದು, ಎಲ್ಲ ಪೀಸ್ ಆಗಿಬಿಡ್ತಲ್ಲ ಅಂತ. ಫೈನಲಿ ಸಂಜೆ ಅಷ್ಟರಲ್ಲಿ ಚೆನ್ನಾಗಿ ಬಿಸಿಲಲ್ಲೆಲ್ಲ ಒಣಗಿಸಿ ಒಟ್ಟಿ ಕೂಡ ಆಯಿತು. ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಓಡಾಡೋಕ್ಕೆ ಜಾಗ ಬಿಟ್ಕೊಂಡಿದ್ದೀವಿ ಅಷ್ಟೇ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ. ಥ್ಯಾಂಕ್ ಯು.